ಡ್ರ್ಯಾಗನ್ ಇದು ತಮಿಳಿನಲ್ಲಿ ಈಗಷ್ಟೇ ರಿಲೀಸ್ ಆಗಿ ಸದ್ದಿಲ್ಲದೆ ಪ್ರೇಕ್ಷಕರ ಮನಗೆದ್ದ ಚಿತ್ರ. ಇದು ಲವ್ ಟುಡೇನ ಬ್ಲಾಕ್ ಬಾಸ್ಟರ್ ಸಿನಿಮಾದ ಪ್ರದೀಪ್ ರಂಗನಾಥನ್ ಅವರ ನಟನೆ ಎರಡನೇ ಚಿತ್ರ. ಇವ್ರ ಆಕ್ಟಿಂಗ್ ಬಗ್ಗೆ ಹೇಳೋದೇ ಬೇಕಿಲ್ಲ. ನೋಡೋಕೆ ಸ್ವಲ್ಪ ಧನುಷ್ ತರಾನೇ ಇದ್ರೂ ಆಕ್ಟಿಂಗ್ನಲ್ಲೂ ಕೂಡ ಅವರಾಗೆ ತಮಿಳು ಇಂಡಸ್ಟ್ರಿಯ ಕುಟ್ಟಿ ಧನುಷ್ ಆಗೋದ್ರಲ್ಲಿ ಡೌಟೇ ಇಲ್ಲ. ಈ ಮಾತು ಹೇಳಿರೋದ್ರಲ್ಲಿ ತಪ್ಪೋ ಸರಿನಾ ಅಂತ ನಿಮ್ಗೆ ಗೊತ್ತಾಗಬೇಕಾದ್ರೆ ನೀವು ಒಂದ್ಸಲ ಡ್ರ್ಯಾಗನ್ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ. ಸರಿ, ಹೀರೋ ಬಗ್ಗೆ ಹೇಳಾಯ್ತು, ಈಗ ಡೈರೆಕ್ಟರ್ ಬಗ್ಗೆ ಮಾತಾಡೋಣ. ಡೈರೆಕ್ಟರ್ ಅಶ್ವಥ್ ಮಾರಿಮುತ್ತು. ಈ ಡೈರೆಕ್ಟರ್ ಕೂಡ ಮುಂಚೆ ಓ ಮೈ ಕಡವುಳೆ ಅನ್ನೋ ಒಂದು ಸಿನಿಮಾನ ಮಾಡಿದ್ರು. ಅದು ಕೂಡ ಸೂಪರ್ ಹಿಟ್ ಆದಂಥ ಚಿತ್ರನೇ. ಅದ್ರ ಬಗ್ಗೆ ಹೇಳಬೇಕು ಅಂದರೆ ಓ ಮೈ ಕಡವುಳೆ ಅನ್ನೋ ಚಿತ್ರನ ಡಾರ್ಲಿಂಗ್ ಕೃಷ್ಣ ಜೊತೆಗೆ ನಮ್ಮ ಪವರ್ ಸ್ಟಾರ್ ಅಪ್ಪು ಅವರಿಗೆ ಕನ್ನಡದಲ್ಲಿ ರೀಮೇಕ್ ಆದ ಸಿನಿಮಾ. ಆ ಚಿತ್ರ ಕನ್ನಡದಲ್ಲಿ ಅಷ್ಟಾಗಿ ಪ್ರೇಕ್ಷಕರಿಗೆ ತಲುಪಲಿಲ್ಲ, ಆದರೆ ತಮಿಳಿನಲ್ಲಿ ಸೂಪರ್ ಹಿಟ್ ಆಯಿತು. ಈ ಚಿತ್ರದ ನಿರ್ದೇಶಕರ ಮತ್ತೊಂದು ಚಿತ್ರವೇ ಡ್ರ್ಯಾಗನ್. ಡ್ರ್ಯಾಗನ್ ಬಗ್ಗೆ ಪೂರ್ತಿ ಹೇಳಲ್ಲ, ಸಣ್ಣದಾಗಿ ಹೇಳಿ ಮುಗಿಸ್ತೀನಿ. ಒಬ್ಬ ಬೆಸ್ಟ್ ಸ್ಟೂಡೆಂಟ್ ತನ್ನ ಜೀವನದಲ್ಲಿ ನಡೆಯುವ ಒಂದು ಘಟನೆಗೆ ಕಾಲೇಜಿನ ವರ್ಸ್ಟ್ ಸ್ಟೂಡೆಂಟ್ ಆಗ್ತಾನೆ. ಆ ವರ್ಸ್ಟ್ ಸ್ಟೂಡೆಂಟ್ ಕೊನೆ ತನಕ ವರ್ಸ್ಟ್ ಸ್ಟೂಡೆಂಟ್ ಆಗಿ ಇರ್ತಾನ. ಅವನ ಜೀವನದಲ್ಲಿ ನಡೆಯುವ ಕೆಲವು ಘಟನೆಗಳಿಂದ ಬದಲಾಗ್ತಾನೆ ಅನ್ನೋದು ಸಿನಿಮಾದ ಕತೆ. ಇಂಥ ಕತೆಗೆ ಸ್ಕ್ರೀನ್ ಪ್ಲೇನ ಮಾಡಿ ಎಲ್ಲೂ ಬೇಜಾರೇ ಆಗದಾಗೆ ಪ್ರೇಕ್ಷಕರನ್ನ ಮುಂದೇನಾಗ್ಬೋದು ಅಂತ ಸೀಟ್ನ ಕೊನೆ ತುದಿಗೆ ತಂದು ಕೂರಿಸಿ, ಕೊನೆಗೆ ಕೆಲವು ಟ್ವಿಸ್ಟ್ನ ಮುಖಾಂತರ ಚಿತ್ರಕ್ಕೆ ಒಂದೊಳ್ಳೆ ಕ್ಲೈಮ್ಯಾಕ್ಸ್ ಕೊಟ್ಟು ಚಿತ್ರನ ಮುಗಿಸಿ ಮತ್ತೊಂದು ಸೂಪರ್ ಹಿಟ್ ಚಿತ್ರನ ಕೊಟ್ಟರು ಡೈರೆಕ್ಟರ್ ಅಶ್ವಥ್ ಮಾರಿಮುತ್ತು ಅವರಿಗೆ ನಮ್ಮ ಕಡೆಯಿಂದ ಒಂದು ಸೆಲ್ಯೂಟ್. ಈ ಚಿತ್ರದಲ್ಲಿ ಪ್ರದೀಪ್ ರಂಗನಾಥನ್ ಜೊತೆಗೆ ಅನುಪಮ ಪರಮೇಶ್ವರನ್, ಕಯಾದು ಲೋಹರ್, ಕೆ.ಎಸ್. ರವಿಕುಮಾರ್, ಗೌತಮ್ ವಾಸುದೇವ್ ಮೆನನ್, ಮಿಸ್ಕಿನ್ ಇವರಿಗೆ ಕೊಟ್ಟಿರೋ ಪಾತ್ರಕ್ಕೆ ಚೆನ್ನಾಗಿ ಅಭಿನಯಿಸಿದ್ದಾರೆ ಅಂತಲೇ ಹೇಳ್ಬೋದು. ಈ ಚಿತ್ರಕ್ಕೆ ನನ್ನ ರೇಟಿಂಗ್ 5ಕ್ಕೆ 4. ಯಾಕಿನ್ನು ನಾನು ಹೇಳೋದನ್ನು ಕೇಳ್ತಾ ಕೂತೀರಾ? ಇಂಥ ಒಳ್ಳೆ ಚಿತ್ರನ ಮಿಸ್ ಮಾಡ್ಕೋಬೇಡಿ. ಈ ಚಿತ್ರ ನೆಟ್ಫ್ಲಿಕ್ಸ್ನಲ್ಲಿ ಸ್ಟ್ರೀಮ್ ಆಗ್ತಿದೆ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ.